ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈಗಾಗಲೇ ಬೋರ್ಡ್ ಎಕ್ಸಾಮ್ಸು ಹತ್ರ ಬರ್ತಾ ಇದೆ. CBSEಯಲ್ಲಿ ಓದ್ತಾ ಇರೋ ಮಕ್ಕಳು ಮತ್ತು ಸ್ಟೇಟ್ ಸಿಲೆಬಸ್ಸಲ್ಲಿ ಓದ್ತಾ ಇರೋ ಮಕ್ಕಳು ಮತ್ತು ICSE ಸಿಲೆಬಸ್ಸಲ್ಲಿ ಓದ್ತಾ ಇರೋ ಮಕ್ಕಳು, ನೀವು ತುಂಬ ಚೆನ್ನಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ನೋ ಭರವಸೆ ನನಗಿದೆ. ಮತ್ತು ಒಂದು ತೊಂದರೆ ಏನಂತಂದರೆ, ನನಗೆ ಭಾಳಷ್ಟು ವಿದ್ಯಾರ್ಥಿಗಳು ಮಕ್ಕಳು ಹಂಚಿಕೊಳ್ಳೋದು ಏನಂದರೆ, ನಾವು ಓದ್ತಿದ್ದೀವಿ ಸರ್, ಆದರೆ ನಮಗೆ ಓದಿದ್ದೆಲ್ಲ ನೆನಪಲ್ಲಿ ಇರ್ತಾ ಇಲ್ಲ. ಹಾಗಂದರೆ ನೀವು ಎಷ್ಟು ಓದ್ತಾ ಇದ್ದೀರಾ ಅನ್ನೋದು ಮುಖ್ಯ ಅಲ್ಲ, ನೀವು ಓದಿದ್ದಲ್ಲಿ ಎಷ್ಟು ನೆನಪಿಟ್ಟುಕೊಳ್ತೀರಾ ಅನ್ನೋದು ಮುಖ್ಯ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಓದಿದ್ದೆಲ್ಲ ನಿಮಗೆ ಮರ್ತೋಗುತ್ತೆ. ಎಕ್ಸಾಮ್ ಟೈಮ್ ಬಂದರೆ ಸಾಕು, ಅದು ಸ್ಕೂಲ್ ಎಕ್ಸಾಮ್ ಆಗಿರ್ಬೋದು, ಕಾಲೇಜ್ ಎಕ್ಸಾಮ್ ಆಗಿರ್ಬೋದು, ಬೋರ್ಡ್ ಎಕ್ಸಾಮ್ ಹತ್ತಿರ ಇರೋ ಮಕ್ಕಳು ಆಗಿರ್ಬೋದು. ನಿಮಗೆ ಎಕ್ಸಾಮ್ ಹತ್ತಿರ ಬಂದಿದ್ದ ತಕ್ಷಣ ಏಕೆ ಎಲ್ಲ ನೀವು ಓದಿದ್ದು ಮರ್ತೋಗುತ್ತೆ? ಅದಕ್ಕೆ ಯಾವ್ಯಾವ ವಿಧಾನಗಳಿವೆ, ಓದಿದನ್ನೆಲ್ಲ ಕ್ಲಾರಿಟಿ ಜೊತೆಗೆ ಹೇಗೆ ನೆನಪಿಟ್ಟುಕೊಳ್ಳಬೇಕು, ನೀವು ಮಾಡೋ ಸಾಮಾನ್ಯ ತಪ್ಪುಗಳ್ಯಾವು, ಅಂದರೆ ಕಾಮನ್ ಮಿಸ್ಟೇಕ್ಗಳ್ಯಾವು, ಎಕ್ಸಾಮ್ ಬಂದಾಗ ನಮ್ಮ ಮೈಂಡು ಬ್ಲ್ಯಾಂಕ್ ಆಗೋದು ಯಾಕೆ, ಏನಕ್ಕೆ ಹಂಗಾಗುತ್ತೆ ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಯುವರ್ ಫ್ರೆಂಡ್, ನಿಮ್ಮ ಮಿತ್ರ. ನೀವು ಓದಿದರೂ ಮರೆತು ಹೋಗೋದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಿಮಗೆ ನೀವು ಮಾಡೋ 3 ತಪ್ಪುಗಳನ್ನು ಹೇಳ್ತಾ ಹೋಗ್ತೀನಿ. ಅದನ್ನು ಸರಿಪಡಿಸ್ಕೊಂಡ್ರೆ ನೀವು ಚೆನ್ನಾಗಿ ಓದಿದ್ದನ್ನು ನೆನಪಲ್ಲಿ ಇಟ್ಕೊಳ್ಳುವುದು. ವಿದ್ಯಾರ್ಥಿಗಳೇ, ಮೊದಲೇ ತಪ್ಪು ಏನು ಮಾಡ್ತೀರಿ ಅಂತಂದರೆ, ನೀವು ಪ್ಯಾಸಿವ್ ರೀಡಿಂಗ್, ಅಂದರೆ ಎಲ್ಲವನ್ನೂ ಓದ್ತೀರಿ ಆದರೆ ಅರ್ಥ ಮಾಡ್ಕೊಳ್ಳಲ್ಲ. ಮನಸ್ಸು ಅದರೊಳಗೆ ಇಟ್ಕೊಳ್ಳದೆ, ಮನಸ್ಸಿಲ್ಲದೆ ಮನಸ್ಸಿಂದ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಓದ್ತೀರ ಕೂಡ. ಅದರಲ್ಲಿ ಏನಾಗುತ್ತೆ ನೀವು ಮಾಡೋದರಿಂದ ಅಂತಂದರೆ, ಬುಕ್ ಓಪನ್ ಆಗಿರುತ್ತೆ, ನಿಮ್ದು ಏನಾಗಿರುತ್ತೆ, ಕಣ್ಣುಗಳು ಮೂಮೆಂಟ್ ಆಗ್ತಾ ಇರ್ತವೆ, ಆದರೆ ಮೆದುಳು ಆ್ಯಕ್ಟಿವ್ ಇರಲ್ಲ. ಅಂದರೆ ಅದರಲ್ಲಿ ನೀವು ಮನಸ್ಸಿಟ್ಟು ಓದೋದಿಲ್ಲ. ಮನಸ್ಸನ್ನು ಏಕಾಗ್ರತೆಯಿಂದ ತೆಗೆದುಕೊಂಡು ಬಂದು ನೀವು ಅದನ್ನು ಓದಿದರೆ, ನೀವು ಓದಿದ್ದು ಏನಾಗುತ್ತೆ, ಅರ್ಥ ಆಗುತ್ತೆ. ಆದ್ದರಿಂದ ಪ್ಯಾಸಿವ್ ರೀಡಿಂಗನ್ನು ಅವಾಯ್ಡ್ ಮಾಡಬೇಕು. ಮತ್ತು ಇನ್ನೂ ಒಂದೇನೆಂದರೆ ಲಾಂಗ್ ಅವರ್ಸ್ ರೀಡಿಂಗ್. ಲಾಂಗ್ ಅವರ್ಸ್ ರೀಡಿಂಗ್ ಏನು ಮಾಡ್ತೀರ ಅಂತಂದರೆ, ಸುಮ್ಮನೆ ಬ್ರೇಕ್ ಇಲ್ಲದೆ ಕಂಟಿನ್ಯೂಸ್ 1 ತಾಸು 2 ತಾಸು ಕಂಟಿನ್ಯೂಸ್ ಬುಕ್ ಮುಂದೆ ಇಟ್ಕೊಂಡು ಕುಂತ್ಬಿಡೋದು. ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಬ್ರೈನ್ ಏನಾಗುತ್ತೆ, ಟಯರ್ಡ್ ಆಗುತ್ತೆ ಲಾಂಗ್ ಅವರ್ಸ್ ಓದೋದ್ರಿಂದ. ಮತ್ತು ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಆಗುತ್ತೆ, ಮತ್ತು ಅದರ ಜೊತೆಗೆ ಮೆಮೊರಿ ವೀಕ್ ಆಗುತ್ತೆ. ಅದಕ್ಕೆ ಲಾಂಗ್ ಅವರ್ಸ್ ರೀಡಿಂಗು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಓದಬೇಕು, ಸ್ವಲ್ಪ ಬ್ರೇಕ್ ತೊಗೊಂಡ್ರೆ ಒಳ್ಳೆಯದು ಅನ್ನೋದು. ನೆಕ್ಸ್ಟು ಭಯ ಮತ್ತು ಒತ್ತಡ, ಫಿಯರ್ ಆ್ಯಂಡ್ ಪ್ರೆಷರ್. ಈಗ ಎಕ್ಸಾಮ್ ಹತ್ತಿರ ಬಂದ ಕೂಡಲೇ ಏನು ಮಾಡ್ತೀರಿ, ಟೈಮ್ ಸಾಲಲ್ಲ, ಮರ್ತೋದ್ರೆ ಹಂಗೆ, ಮಾರ್ಕ್ಸ್ ಕಡಿಮೆ ಬರುತ್ತೇನೋ ಅನ್ನೋ ಭಯ ಈಗಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಎಕ್ಸಾಮ್ ಹತ್ತಿರ ಬಂದಾಗ. ಅದರಿಂದ ಏನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ಪ್ರೆಷರು ಕ್ರಿಯೇಟ್ ಆಗುತ್ತೆ. ಈ ಪ್ರೆಷರು ಮತ್ತು ಭಯ ಎರಡೂ ಕೂಡಿ ಏನಾಗುತ್ತೆ, ಮನಸ್ಸನ್ನು ಹದಗೆಡಿಸುತ್ತೆ. ಮನಸ್ಸು ಸ್ಥಿರವಾಗಿ ನಿಲ್ಲೋದಿಲ್ಲ, ಅಸ್ಥಿರವಾಗುತ್ತೆ. ಅವಾಗ ಏನಾಗುತ್ತೆ, ನೀವು ರೀಕಾಲ್ ಓದಿದ್ದನ್ನು ನೆನಪಿಟ್ಕೊಳ್ಳೋದು ಅಥವಾ ಓದೋದನ್ನು ನೀವು ರೀಕಾಲ್ ಮಾಡೋದಕ್ಕೆ ನೀವು ಆ ಭಯ ಬ್ಲಾಕ್ ಮಾಡ್ಕೊತ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಭಯ ಮತ್ತು ಪ್ರೆಷರ್ನ
ತಗೊಳ್ಳೇಬಾರ್ದು. ಈಗ ನೀವು ಹೇಗೆ ಓದಿದರೆ ನಿಮ್ಮ ಮೈಂಡಲ್ಲಿ ಇನ್ಫಾರ್ಮೇಷನ್ ಅಂದರೆ ನೀವು ಓದಿದ್ದೆಲ್ಲ ಹೇಗೆ ಸ್ಟೋರ್ ಆಗುತ್ತೆ ಅನ್ನೋದು. ಸುಮ್ಮನೆ ಹೆಂಗೆ ಬೇಕು ಹೆಂಗೆ ಓದಿದರೆ ಅದು ನಿಮ್ಮ ತಲೆಯಲ್ಲಿ ಭಾಳಷ್ಟು ದಿನ ಇರಲ್ಲ ವಿದ್ಯಾರ್ಥಿಗಳೇ. ಅದಕ್ಕೆ ಏನು ಮಾಡಬೇಕು, ಆ ಇನ್ಫಾರ್ಮೇಷನನ್ನು ನೀವು ಓದಿದ ತಕ್ಷಣ ಆ ಇನ್ಫಾರ್ಮೇಷನ್ನ ರೀಕಾಲ್ ಮಾಡ್ಕೊತ ಹೋಗ್ಬೇಕು. ಹೇಗೆ? ನೀವು ಓದಿರ್ತೀರಿ, ನೀವು ಏನೋ ಬೇರೆ ಕೆಲಸ ಮಾಡ್ತಾ ಇರ್ತೀರಿ, ಆವಾಗ ಅದು ನಾನು ಏನು ಓದಿದ್ನಿ ಅಂತ ಬ್ರೈನಿಗೆ ಒಂದು ಸಾರಿ ಕೇಳಬೇಕು, ಮೆದುಳಿಗೆ ಒಂದು ಸಾರಿ ನಾನೇನು ಓದಿದೆ ನೆನಪೈತಾ ಇಲ್ಲ ಅಂತ ಪದೇ ಪದೇ ಅದನ್ನು ಮಾಡ್ಕೊತಾ ಇರಬೇಕು. ಆವಾಗ ಏನಾಗುತ್ತೆ, ಮೆಮೊರಿ ಆಟೋಮೆಟಿಕ್ಕಾಗಿ ಸ್ಟ್ರಾಂಗ್ ಆಗುತ್ತೆ. ಹೌದಾ? ಸೊ ನೀವೇನೋ ಬೇರೆ ಕೆಲಸ ಮಾಡ್ತಾ ಇರ್ತೀರಿ, ಏನೋ ಜಸ್ಟ್ ಒಂದು ಊಟ ಮಾಡ್ತಿರ್ತೀರಿ ಅನ್ಕೋರಿ, ಊಟ ಮಾಡ್ತಾ ಇರ್ರಿ, ಸ್ವಲ್ಪ ನಿಮ್ಮದು ಬ್ಯಾಕ್ ಎಂಡ್ ಒಳಗಡೆ ನಾ ಏನು ಓದಿದೆ ಅಂತೇಳಿ ಸ್ವಲ್ಪ ಹಂಗೆ ಮೆಮೊರಿ ರೀಕಾಲ್ ಮಾಡ್ಕೊತ ಇದ್ರೆ ಏನಾಗುತ್ತೆ, ನಿಮಗೆ ಪರ್ಮನೆಂಟ್ ಮೆಮೊರಿ ಒಳಗೆ ಆ ನೀವು ಓದಿದ್ದ ಇನ್ಫಾರ್ಮೇಷನ್ ಏನಾಗುತ್ತಾ ಸ್ಟೋರ್ ಆಗುತ್ತೆ. ಅಂದರೆ ಓದಿದ್ದನ್ನು ಮೆಲುಕು ಹಾಕೋದು, ರೀಕಾಲ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಸೊ ನೀವು ಈ ಥರ ಮಾಡೋದ್ರ ಜೊತೆಗೆ ಕೆಲವೊಂದು ಟೆಕ್ನಿಕ್ಸ್ನ ನೀವು ಏನು ಮಾಡಬೇಕು, ಫಾಲೋ ಮಾಡಬೇಕು ವಿದ್ಯಾರ್ಥಿಗಳು. ಯಾವ ಥರ? ಸೊ ರೀಡ್ ಕ್ಲೋಸ್ ರೀಕಾಲ್. ಅಂತಂದರೆ ಒಂದು ಸಾರಿ ಓದ್ರಿ, ಅಲ್ಲೇ ಓದಬೇಕಾದ ಟೈಮಲ್ಲೇ ಓದ್ರಿ, ಬುಕ್ಕನ್ನು ಕ್ಲೋಸ್ ಮಾಡಿರಿ, ನಾನು ಎಷ್ಟು ಓದಿದೆ ಅಂತ ಮೈಂಡನ್ನು ಕೇಳ್ಕೊರಿ. ನಾನು ಇಷ್ಟೇ ನೀನು ಎಷ್ಟು ಸ್ವಲ್ಪ ಓದಿದ್ರೂ ಪರವಾಗಿಲ್ಲ, ಅದನ್ನು ಓದಿದ್ದನ್ನು ರೀಕಾಲ್ ಮಾಡಿ ಓಕೆ ನನಗೆ ನೆನಪಿಗೆ ಬರ್ತಾ ಇದೆ ಅಂದಾಗ ಮಾತ್ರ ಮತ್ತೆ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋದು ಉತ್ತಮ. ನೀವು ಅಲ್ಲೇ ಬರ್ತಾ ಇಲ್ಲ ಅಂತಂದರೆ ಸುಮ್ಮನೆ 2ನೇ ಟಾಪಿಕ್ ಓದೋದು, ಈಗ 1ನೇ ಟಾಪಿಕ್ ಮರ್ತೋಗೋದು, ಮತ್ತು 2ನೇ ಟಾಪಿಕ್ ಓದೋದು, 2ನೇ ಟಾಪಿಕ್ ಮರ್ತೋಗೋದು, 3ನೇ ಟಾಪಿಕ್, ಈ ಥರ ಮಾಡ್ತಾ ಹೋದರೆ ನಿಮಗೇನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಫಸ್ಟ್ ಟೆಕ್ನಿಕ್ ಏನು ಮಾಡಬೇಕು, ರೀಡ್ ಕ್ಲೋಸ್ ರೀಕಾಲ್. ಈಗ ನೆನಪಿಟ್ಕೊಳ್ರಿ ವಿದ್ಯಾರ್ಥಿಗಳೇ. 2ನೇದು ಏನಪ್ಪ ಅಂತಂದರೆ ನಿಮ್ಮ ಮೈಂಡಿಗೆ ನೀವೇ ಟೀಚ್ ಮಾಡ್ಕೊಳ್ರಿ. ಅಂದರೆ ಹೇಳ್ರಿ, ತಾನೇ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋಕೆ ಹೇಳ್ರಿ, ಸೆಲ್ಫ್ ಕ್ವಶನಿಂಗ್ ಮಾಡ್ಕೊರಿ, ನೀವೇ ಕ್ವಶನ್ ಮಾಡ್ಕೊರಿ. ಅಂದರೆ ತಾನೇ ಪ್ರಶ್ನೆ ಮಾಡ್ಕೊಳ್ಳೋದು ಭಾಳ ಉತ್ತಮ. ಏನಂತಂದರೆ ಕ್ಲಾರಿಟಿ ಇರಬೇಕು, ನಾನು ಓದಿದ್ದೆಲ್ಲ ನನಗೆ ಅರ್ಥ ಆಗ್ತಿದೆಯಾ ಅಂಥೇಳಿ ನಿಮ್ಮ ಮೈಂಡಿಗೆ, ನಿಮ್ಮ ಮೆದುಳಿಗೆ ನೀವು ಕ್ವಶನ್ ಮಾಡ್ಕೊತ ಹೋದ್ರೆ ಏನಾಗುತ್ತೆ, ಅದು ಮೈಂಡ್ ಏನಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ನೀವು ನಿಮ್ಮ ಕ್ವಶನ್ ಅಂದರೆ ನಿಮ್ಮಷ್ಟು ಅರ್ಥ ಮಾಡ್ಕೊಂಡು ಹೊರಗಳವ್ರಿಗೆ ಗೊತ್ತಾಗಲ್ಲ ವಿದ್ಯಾರ್ಥಿಗಳೇ. ಸೊ ನೀವು ಏನು ಓದ್ತಾ ಇದ್ದೀರಿ ನಿಮಗಷ್ಟೇ ಗೊತ್ತಿರುತ್ತೆ. ಹಂಗಾಗಿ ನಿಮ್ಮನ್ನು ನೀವೇ ಕ್ವಶನ್ ಮಾಡ್ಕೊಳೋದ್ರಿಂದ ನೀವು ಸೆಲ್ಫ್ ಇಂಪ್ರೂವ್ ಆಗ್ತೀರಿ. ಸುಮ್ಮನೆ ಓದಿದ್ದೀನಿ ಬಿಡು ಅಂತೇಳಿ ಯಾವುದೋ ಓವರ್ ಕಾನ್ಫಿಡೆನ್ಸಿಂದ ಅಲ್ಲಿಗೆ ಬಿಟ್ಟರೆ ಏನಾಗುತ್ತೆ, ಮೆಮೊರಿ ಲಾಸ್ ಆಗುತ್ತೆ, ಓದಿದ್ದನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ 3ನೇ ಟೆಕ್ನಿಕ್ ಏನಂತಂದರೆ, ನೀವು ಓದಿದ್ದನ್ನು ಶಾರ್ಟ್ ಫಾರ್ಮಲ್ಲಿ ಒಂದು ನೋಟ್ಸ್ ಮಾಡ್ಕೊರಿ. 3ನೇ ಟೆಕ್ನಿಕ್ ಶಾರ್ಟ್ ನೋಟ್ಸ್ ಪವರ್. ಸೊ ಶಾರ್ಟ್ಸ್ ನೋಟ್ ಪವರ್ ಅಂತಂದರೆ, ಆ ಶಾರ್ಟ್ಸ್ ನೋಟಲ್ಲಿ ಇರ್ತಕ್ಕಂಥ ಪವರ್ ಏನಂತಂದರೆ, ನೀವು ಓದಿದ್ದು ಲಾಂಗ್ ಆನ್ಸರ್ಸ್ ಓದಿರ್ತೀರಿ, ಅದರಲ್ಲಿ ಲಾಂಗ್ ಆನ್ಸರ್ಸಲ್ಲಿ ಇರ್ತಕ್ಕಂಥ ಕೆಲವೊಂದು ಟೆಕ್ನಿಕಲ್ ಪಾಯಿಂಟ್ಸ್ನ, ಕೆಲವೊಂದನ್ನ ವೇಟೇಜ್ ಪಾಯಿಂಟ್ಸ್ನ, ಮತ್ತು ಕೆಲವೊಂದು ನಿಮಗೆ ರಿಲೇಟೆಡ್ ಯಾವುದೋ ಒಂದು ಪಿಕ್ಚರ್ ಇರುತ್ತೆ, ಯಾವುದೋ ಒಂದು ಡೈಗ್ರಾಮ್ ಇರುತ್ತೆ ಸೈನ್ಸಲ್ಲಿ, ಆ ಡೈಗ್ರಾಮನ್ನು ನೀವೇನು ಮಾಡಬೇಕು, ಕೆಲವೊಂದು ಚಿಕ್ಕ ಒಂದು ಪೇಪರ್ ತೊಗೊಂಡು ಅದರಲ್ಲಿ ಡ್ರಾ ಮಾಡಿಕೊಂಡು ಅದರಲ್ಲಿ ಪಾರ್ಟ್ಸು ಲೇಬಲ್ ಏನು ಮಾಡಬೇಕು, ಅಥವಾ ಫಾರ್ಮುಲಾ ಮ್ಯಾಥ್ಸಲ್ಲಿ ಈ ಥರ ಏನು ಮಾಡಬೇಕು, ಒಂದು ಶಾರ್ಟ್ ನೋಟ್ಸಲ್ಲಿ ಮಾಡಿಕೊಂಡು ಆ ಥರ ಮಾಡೋದ್ರಿಂದ ಏನಾಗುತ್ತೆ, ನೀವು ಒಂದು ಪ್ಯಾಕೆಟಲ್ಲಿ ಇಟ್ಕೊಂಡ್ರೆ ಯಾವಾಗೋ ಎಲ್ಲೇ ಹೋಗ್ತಿರ್ತೀರಿ, ಸುಮ್ಮನೆ ಹಿಂಗೆ ತೆಗೆದು ಗ್ಲಾನ್ಸ್ ಮಾಡ್ಕೊತ ಹೋಗೋದು, ಅದರಿಂದ ಏನಾಗುತ್ತೆ, ನೆನಪಿನ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಮತ್ತು ಇನ್ನೊಂದು ಏನಂದರೆ ಪದೇ ಟೆಕ್ಸ್ಟ್ ಬುಕ್ ಓಪನ್ ಮಾಡೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ, ನೆನಪಲ್ಲಿ ಇರೋದು ಭಾಳ ಕಠಿಣ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಅದನ್ನೇ ಕೀವರ್ಡ್ಸು ಅಥವಾ ಕೀ ಪಾಯಿಂಟ್ಸು, ಫಾರ್ಮುಲಾಸು, ನಾನು ಹೇಳಿದ್ನೆಲ್ಲ ಡೈಗ್ರಾಮ್ಸು, ಈ ಥರ ಕೆಲವೊಂದನ್ನು ನೀವು ಬರ್ಕೊಂಡು ಹೋಗಿ ಪ್ಯಾಕೆಟ್ನ ಇಟ್ಕೊಂಡು ಅವಾಗವಾಗ ನಿಮಗೆ ಬಿಡುವಿದ್ದಾಗ ಅಥವಾ ಓದೋದೇ ಇಲ್ಲ ಟೈಮಲ್ಲಿ ನೀವು ವಾಕ್ ಮಾಡ್ತಾಯಿರ್ತೀರಿ ಅಥವಾ ಎಲ್ಲಿ ಹೋಗ್ತಿರ್ತೀರಿ, ಮನೆಯಲ್ಲಿ ಏನೋ ನಡ್ಕೊಂಡು ಹೋಗ್ಬೇಕಾದ್ರೆ, ಏನೋ ಸಾಮಾನು ತರೋಕೆ ಹೋಗ್ತಿರ್ತೀವಿ, ಏನೋ ಹೋಗ್ಬೇಕಾದ್ರೆ ಜಸ್ಟ್ ಒಂದು ಸತಿ ಗ್ಲಾನ್ಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ರಿವಿಷನ್ ಆಗುತ್ತೆ. ಅವಾಗ ಏನಾಗುತ್ತದು, ಇದು ರಿವಿಷನ್ ಆಗೋದ್ರಿಂದ ನಿಮ್ಮ ಮೆದುಳಲ್ಲಿ ಭಾಳ ದಿನ ಸ್ಟೋರ್ ಆಗುತ್ತೆ. ಇದು 4ನೇ ಟೆಕ್ನಿಕ್ ಏನಂತಂದರೆ, ಮಾರ್ನಿಂಗ್ ಅಥವಾ ನೈಟ್, ಮಾರ್ನಿಂಗ್ ಎದ್ದ ತಕ್ಷಣ ರಿವಿಷನ್ ಮಾಡಬೇಕು, ನೈಟು ಮಲಗೋಕ್ಕಿಂತ ಮುಂಚೆ ರಿವಿಷನ್ ಮಾಡಬೇಕು. ಇವತ್ತೇನು ಓದಿದೆ ಅಂಥೇಳಿ ನೈಟ್ ಮಾಡಬೇಕು.
ಮಾರ್ನಿಂಗ್ ಮತ್ತೆ ಏನು ಮಾಡಬೇಕು, ನಾನು ನಿನ್ನೆ ಏನು ಓದಿದೆ ಅನ್ನೋದನ್ನ ಒಂದು ಸಾರಿ ಕನ್ಸಿಸ್ಟೆಂಟಾಗಿ ಕಂಟಿನ್ಯೂ ಆಗಿ ಮಾಡ್ಕೊತ ಹೋಗ್ಬೇಕು. ಸೊ ಮತ್ತೆ ಅವಾಗ ಏನಾಗುತ್ತೆ ಮೆಮೊರಿ ಪವರ್ ನಿಮ್ಗೇನಾಗುತ್ತೆ ಇನ್ನೂ ಸ್ಟ್ರಾಂಗ್ ಹಾಕ್ಕೊತ ಹೋಗುತ್ತೆ. ಸೊ ನೆಕ್ಸ್ಟ್ ಏನಂತಂದರೆ ಇದು ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು, ಬ್ರೇಕ್ ಕೊಡಬೇಕು. ಕಂಟಿನ್ಯೂಸ್ ಆಗಲೇ ಹೇಳಿದ್ನಿಲ್ಲ ನಿಮಗೆ, ಒಂದು ಹಾಫ್ ಆನ್ ಅವರ್ ನೀವು ಓದಕತ್ತೀರಿ, ಒಂದು ಅರ್ಧ ಗಂಟೆ ನೀವು ಓದಿದ್ರಿ ಅಂತಂದರೆ ಅದರಲ್ಲಿ ಒಂದು 5 ನಿಮಿಷ ನೀವೇನು ಮಾಡಬೇಕು, ಸ್ವಲ್ಪ ಬ್ರೇಕ್ ತೊಗೋಬೇಕು. ಬ್ರೇಕ್ ತೊಗೊಂಡು ಮತ್ತೆ ನೆಕ್ಸ್ಟ್ ನೀವು ಅದನ್ನು ಮತ್ತೆ ಸ್ಟಡೀಸ್ನ ಕಂಟಿನ್ಯೂ ಮಾಡಬೇಕು. ಈ ಟೆಕ್ನಿಕ್ಸ್ನ ನೀವೇನು ಮಾಡಬೇಕು, ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದ್ರಿಂದ, ಅದರಲ್ಲಿ ಎಸ್ಪೆಷಲಿ ಈಗ ಎಕ್ಸಾಮ್ ಟೈಮಲ್ಲಿ ನೀವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಒಳ್ಳೆ ಮಾರ್ಕ್ಸು ಕೂಡ ಬರುತ್ತೆ ಮತ್ತು ನಿಮಗೆ ಓದಿದ್ದನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇನ್ನು ಎಕ್ಸಾಮ್ ಹಾಲ್ ವಿಷಯಕ್ಕೆ ಬರೋಣ. ಎಕ್ಸಾಮ್ ಹಾಲ್ ವಿಷಯದಲ್ಲಿ ಏನಾಗುತ್ತೆ, ನಾವು ಎಕ್ಸಾಮ್ ಹತ್ತಿರ ಬಂದಿದೆ, ಎಕ್ಸಾಮ್ ಹಾಲ್ ಅನ್ನೋದು ಬಿಟ್ಟು ಬಿಡ್ರಿ, ಅಥವಾ ಎಕ್ಸಾಮ್ ಟೈಮಲ್ಲಿ ನಾವೇನು ಮಾಡ್ತೀವಿ, ಮೈಂಡ್ ಸಡನ್ನಾಗಿ ಬ್ಲ್ಯಾಂಕ್ ಆಗಿಬಿಡೋದು ಅಥವಾ ಈ ಥರ ಮಾಡೋದ್ರಿಂದ ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ನೀವು ಯಾವ ಥರ ಏನೇನು ಫಾಲೋ ಮಾಡಬೇಕು, ಸುಮ್ಮನೆ ಜಸ್ಟ್ ಒಂದು ಬ್ರೀಫಾಗಿ ಹೇಳ್ತೀನಿ, ಅದಕ್ಕೆ ಬೇಕಾದರೆ ಬೇರೆ ವಿಡಿಯೋ ಮಾಡೋಣ. ಈಗ ನಿಮಗೆ ಸ್ಕೂಲ್ ಎಕ್ಸಾಮ್ ಇರಲಿ, ಕಾಲೇಜ್ ಎಕ್ಸಾಮ್ ಇರಲಿ ಅಥವಾ ಬೋರ್ಡ್ ಎಕ್ಸಾಮ್ ಇರಲಿ, ಯಾವುದೇ ಒಂದು, ಆವಾಗ ಏನು ಮಾಡುತ್ತೆ, ನೀವು ನಾನು ಆಲ್ರೆಡಿ ಹೇಳಿದೆ ಭಯ ಆಗುತ್ತೆ. ಸೊ ಭಯ ಆಗೋದ್ರಿಂದ ಏನಾಗುತ್ತೆ, ಮೆಮೊರಿ ಬ್ಲಾಕ್ ಆಗುತ್ತೆ, ಮೆಮೊರಿ ಅದನ್ನು ವರ್ಕ್ ಆಗೋಲ್ಲ. ಆವಾಗ ಏನಾಗುತ್ತೆ, ಓದಿದ್ದೆಲ್ಲ ನೀವೇನು ಮಾಡ್ತೀರಿ, ಮರ್ತು ಹೋಗ್ತೀರಿ. ಸೊ ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ನಿಮಗೆ ಜಸ್ಟ್ ಒಂದು ಗೈಡೆನ್ಸ್ ಹೇಳ್ತಾ ಇದ್ದೀನಿ. ಮೊದಲು ಈಸಿ ಕ್ವಶನ್ಸ್ನ ಫಸ್ಟು ನಿಮಗೆ ಯಾವ್ದು ಬರ್ತಾ ಅದನ್ನ ಬರೀರಿ. ಲಾಂಗ್ ಕ್ವಶನ್ ನಿಮಗೆ ಬರ್ತಾ ಇಲ್ಲ ಬಿಡ್ರಿ, ಸ್ವಲ್ಪ ಒಂದು ಡೀಪ್ ಬ್ರೀತ್ ಮಾಡ್ಕೊಳ್ರಿ. ಅವಾಗ ಏನಾಗುತ್ತೆ, ಮೈಂಡ್ ಏನಾಗುತ್ತೆ, ಸ್ವಲ್ಪ ಕಾಮ್ ಆಗುತ್ತೆ, ಶಾಂತವಾಗುತ್ತೆ ಮೈಂಡ್. ಅವಾಗ ಏನಾಗುತ್ತೆ, ನೀವು ನೆನಪಲ್ಲಿರೋದೆಲ್ಲ ಒಂದೊಂದೇ ಬರ್ತಾ ಹೋಗುತ್ತೆ. ಅವಾಗ ಬರೆಯೋದ್ರಿಂದ ಅದನ್ನು ನೀವು ಎಕ್ಸಾಮ್ ಆನ್ಸರ್ ಶೀಟಲ್ಲಿ ನೀವು ಈಸಿಯಾಗಿ ಅದನ್ನು ಬರೀಬೋದು ವಿದ್ಯಾರ್ಥಿಗಳೇ. ಇನ್ನೂ ಹೇಳ್ಬೇಕಂದ್ರೆ ಬೋರ್ಡ್ ಎಕ್ಸಾಮ್ ಹತ್ತಿರ ಬಂದಾಗ ಏನು ಮಾಡಬೇಕು, ಪ್ರೆಷರ್ ಅದು ಕಾಮನ್ನಾಗಿ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಆ ಪ್ರೆಷರಿಂದ ನಿಮಗೇನಾಗುತ್ತೆ, ಅದು ಸ್ಟ್ರೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಟ್ರೆಸ್ ಆಗಿ ಕನ್ವರ್ಟ್ ಆದರೆ ಏನಾಗುತ್ತೆ, ನಿಮಗೆ ಎಲ್ಲದನ್ನು ಮರ್ತು ಹೋಗಿಬಿಡುತ್ತೆ. ಅದಕ್ಕೆ ಸೊ ಇನ್ನೂ ಒಂದು ಟೆಕ್ನಿಕ್ ನಿಮಗೆ ಹೇಳ್ಬೇಕಂತಂದರೆ, ಓದಿದ್ದನ್ನು ಬರೀರಿ. ಈಗ ಏನಾಗುತ್ತೆ, 10 ಸಾರಿ ಓದೋದಕ್ಕಿಂತ 1 ಸಾರಿ ಬರೆಯೋದು ಭಾಳ ಉತ್ತಮ ವಿದ್ಯಾರ್ಥಿಗಳೇ. ಸೊ ಅದಕ್ಕೆ ಓದಿದ್ದನ್ನು ಬರೆಯೋದಂದರೆ ಕಾಪಿ ಮಾಡೋದಲ್ಲ. ಈಗ ಏನಿರುತ್ತೆ ಅದನ್ನು ನೋಡಿಕೊಂಡು ಡೈರೆಕ್ಟಾಗಿ ಅದನ್ನು ಬುಕ್ಕದಲ್ಲಿರೋದನ್ನೇ ನೋಡಿ ಬರೆಯೋದಲ್ಲ. ನೀವೇನು ಓದಿರ್ತಾರಲ್ಲ, ನಾನು ರೀಕಾಲ್ ಟೈಮಲ್ಲಿ ಹೇಳಿದ್ನಲ್ಲ, ರೀಕಾಲ್ ಟೈಮಲ್ಲಿ ಹಂಗೆ ನೆನಪಿಟ್ಟುಕೊಳ್ಳೋ ಬದಲು ಜಸ್ಟ್ ಒಂದು ಸಾರಿ ಬುಕ್ ಮುಚ್ಚಿ ಒಂದು ಪೇಪರು ಅಥವಾ ರಫ್ ನೋಟ್ ಬುಕ್ ತೊಗೊಂಡು ನೀವೇನು ಓದಿದಿರಿ ಅಂತ ಒಂದು ಸಾರಿ ಬರೀರಿ. ಅದ್ರದ್ದು ಮ್ಯಾಜಿಕ್ ನೋಡಿರಿ, ನೀವೇ ಕಮೆಂಟ್ ಬಾಕ್ಸಲ್ಲಿ ಮರಿತೀರ ಅದ್ರ ಮ್ಯಾಜಿಕ್ ಏನಂತೇಳಿ. ಸೊ ಕಂಪಲ್ಸರಿ ಅದು ವರ್ಕ್ ಆಗುತ್ತೆ ಮತ್ತು ಲಾಂಗ್ ಟೈಮ್ ಒಳಗೆ ನಿಮಗೇನಾಗುತ್ತೆ, ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ ನೀವು ಓದಿದ್ದು. ಓಕೆ ವಿದ್ಯಾರ್ಥಿಗಳೇ, ಸೊ ನಿಮಗೆ ಈ ಮೇಲೆ ತಿಳಿಸಿದ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಲೈಕ್ ಆಗೈತೆ ಅನ್ಕೊತೀನಿ. ಆಲ್ ದಿ ಬೆಸ್ಟ್. ಒಳ್ಳೆ ಥರ ಎಕ್ಸಾಮ್ ಬರೀರಿ, ಒಳ್ಳೆ ಮಾರ್ಕ್ಸ್ ತೊಗೋರಿ. ಈ ಥರ ನಿಮಗೆ ವಿಡಿಯೋ ಏನಾರ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನೀವು ಕಮೆಂಟ್ ಮಾಡಿ ಮತ್ತು ಯುವರ್ ಫ್ರೆಂಡ್ ನಿಮ್ಮ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಮಿತ್ರರೇ.